ಅಧ್ಯಕ್ಷ ಪಿಡಿಒ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಮರಕಲ್ ಪಂಚಾಯತ್ ಉನ್ನತ ಮಟ್ಟದ ಅಭಿವೃದ್ಧಿ ಹೊಂದುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ವಿಚಾರದಲ್ಲಿ ಬಂದರೆ ಸ್ವಚ್ಛತೆ ಕಾರ್ಯ ಹಾಗೂ ಸೌಲಭ್ಯ ನೀಡುವ ಮೂಲಕ ಜನರ ಮನಗೆದ್ದ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಎನ್ನಬಹುದು. ಇನ್ನು ಗ್ರಾಮ ಪಂಚಾಯತ್ ವಿಶೇಷವಾಗಿ ಅಧ್ಯಕ್ಷ ಕಾರ್ಯ ಶ್ಲಾಘನೀಯವಾಗಿದ್ದು, ಇವರ ಸಮಾಜ ಸೇವೆ, ಜನಪರ ಕಾಳಜಿ ವಹಿಸಿ ಹಲವಾರು ಪ್ರಮುಖ ಕಾರ್ಯಕ್ಕೆ ಸರ್ಕಾರದಿಂದ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದ್ದು ಖುಷಿ ವಿಚಾರ. ಹೌದು, ಏನಪ್ಪಾ ಇವರು ಮಾಡಿರುವ ಕೆಲಸ? ಗ್ರಾಮೀಣ ಭಾಗದಲ್ಲಿ ಜನ ಕೇಳುವುದು ಪ್ರಪ್ರಥಮವಾಗಿ ಕುಡಿಯುವ ನೀರು, ಸ್ವಚ್ಛತಾ ಕಾರ್ಯ, ವಿದ್ಯುತ್, ಹೆಚ್ಚುವರಿಯಾಗಿ ಮನೆ ಬೇಡಿಕೆ ಸಹಜ. ಇನ್ನು ಶಾಲೆಗಳು ಅಭಿವೃದ್ಧಿ ಹೊಂದುತ್ತಿರುವ ವಿಚಾರದಲ್ಲಿ ತಾನು ಕಲಿತ ಶಾಲೆ ಇದು ನಮ್ಮೂರು ಎಂದಾಗ ಅಭಿವೃದ್ಧಿಗಾಗಿ ಶಾಲೆ ಗೋಡಿ, ಆಟದ ಮೈದಾನ, ಗ್ರಂಥಾಲಯ ಜೊತೆಗೆ ಸಂಘ ಸಂಸ್ಥೆಗಳ ಪ್ರೋತ್ಸಾಹ. ಹಳ್ಳಿ ಎಂದರೆ ನೆನಪಿಗೆ ಬರುವುದು ಸ್ಥಳೀಯ ಸರ್ಕಾರ, ಪಂಚಾಯತ್ ಸದಸ್ಯರು. ಯಾವುದೇ ಸಮಸ್ಯೆ ಹಾಗೂ ಇತರೆ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸದಸ್ಯರನ್ನ ಅವಲಂಬಿಸಿದ ಜನರು ಇದೆಲ್ಲೋ ಸ್ವತಃ ತಾವೇ ಸಮಸ್ಯೆಯನ್ನ ಆಲಿಸಿ ಇತ್ಯಾದಿ ಅಭಿವೃದ್ಧಿ ಮಾಡಿರುವ ಪಂಚಾಯತ್ ಮರಕಲ್ ಅಧ್ಯಕ್ಷ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಜೊತೆಗೆ ಸದಸ್ಯರ ಸಹಕಾರದಲ್ಲಿ ಮಾದರಿಯಾಗಿರುವ ವಿಶೇಷ ಪಂಚಾಯತ್ ಎಂದು ಕರೆಸಿಕೊಳ್ಳುತ್ತದೆ. ಈ ಪಂಚಾಯತ್ ವಿಶೇಷ ಹಾಗೂ ಮೂಲ ಸೌಲಭ್ಯ ಕುರಿತು ಅಭಿವೃದ್ಧಿ ಅಧಿಕಾರಿಯ ನೇರ ಸಂದರ್ಶನ. ಪಂಚಾಯತಿ ಯಾವುದೇ ಇರಲಿ, ನಾವು ಜನರ ವಿಶ್ವಾಸ ಗಳಿಸಲಿಕ್ಕಿಲ್ಲ ಅಂತಂದ್ರೆ ನಾವು ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕಾಗಲ್ಲ. ಹಾಗಾಗಿ ಜನರಿಗೆ ವಿಶ್ವಾಸ ತಗೊಂಡಿದ್ದೀವಿ. ಹಾಗೆ ಜನರ ಜೊತೆನೆ ನಮ್ಮ ಜನಪ್ರತಿನಿಧಿಗಳಿಗೆ ವಿಶ್ವಾಸ ತಗೊಂಡಿದ್ದೀವಿ. ಜನಪ್ರತಿನಿಧಿಗಳು ಬಹಳಷ್ಟು ನಮಗೆ ಸಹಕಾರ ಕೊಟ್ಟಿದ್ದ ಸಲುವಾಗಿ ಈಗ ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ಒಂದು ಎರಡು ವರ್ಷ ಕೆಲಸ ಇನ್ನೂ ಮಾಡೋದು ಸುಮಾರಿದೆ. ಆದರೆ ನಾವು ಒಂದು ಆರಂಭಿಕ ಹಂತದಲ್ಲಿದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಬಹಳಷ್ಟು ಮಾಡಬೇಕಂತ ಯೋಜನೆಗಳಿದ್ದಾವೆ. ಸರ್, ಈ ಒಂದು ಜನರ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪ್ರತಿನಿಧಿಯಿಂದ ಇವತ್ತು ಸದಸ್ಯರು ಯಾವ ರೀತಿ ಜನರನ್ನ ಮನವೊಲಿಸಿ ಆಯಾ ಒಂದು ಕೆಲಸಗಳಿಗೆ ಪ್ರೋತ್ಸಾಹಗಳನ್ನ ಪಡ್ಕೊಂಡು ತಮಗೂ ಮತ್ತು ತಮ್ಮ ಒಂದು ಪಂಚಾಯತಿ ವ್ಯಕ್ತಿ ಡೆವಲಪ್ಮೆಂಟ್ಗೆ ಸಹಕಾರ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಏನು ಹೇಳ್ತೀರಾ ಆ ಒಂದು ಸದಸ್ಯರ ಬಗ್ಗೆ? ಅದೇ ಸರ್, ಮೊದಲು ಏನಾಗ್ತದೆ ಅಂತಂದರೆ ನಮ್ಮದು ಕೆಲವೊಂದು ವ್ಯವಸ್ಥೆಯಲ್ಲಿ ಲೋಪದೋಷಗಳು ಅಂತ ಅನ್ಬೋದು. ಕೆಲವೊಂದು ಸಲ ಸಮನ್ವಯತೆ ಕೊರತೆ ಅಂತ. ಹೌದು, ಸಮನ್ವಯತೆ ಇರಲಿಲ್ಲ ಅಂದರೆ ಏನಾಗ್ತದೆ ಅಂತಂದರೆ PDO ಏನು ಮಾಡ್ತಾ ಇದ್ದಾನೆ ಎಂಬುದು ಸದಸ್ಯರಿಗೆ ಅರ್ಥ ಆಗಲ್ಲ. ಹಾಗಾಗಿ ಏನಾಗ್ತದೆ ದಿನೇ ಕಂದಕಗಳು ನಿರ್ಮಾಣ ಆಗ್ತಾ ಇರ್ತವೆ ಜಾಸ್ತಿಯಾಗಿ. ಅದಕ್ಕೆ ನಾವು ಏನೇ ಮಾಡಿದ್ರು ಒಂದು ಪಾರದರ್ಶಕವಾಗಿ ಎಲ್ಲರ ಗಮನಕ್ಕೆ ತಂದು ಪಾರದರ್ಶಕವಾಗಿ ಮಾಡ್ತಾ ಇರೋದ್ರಿಂದಲೇ ನಮಗೆಲ್ಲ ಸದಸ್ಯರು ಸಹಭಾಗಿತ್ವ ಕೊಡ್ತಾ ಇದ್ದಾರೆ, ಭರವಸೆ ಕೊಡ್ತಾ ಇದ್ದಾರೆ. ನಮ್ಮ ಒಂಥರ ವಿಶ್ವಾಸ ಇದೆ. PDO ಏನು ಮಾಡಿದ್ರು ಒಳ್ಳೇದು ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅವರು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಿಂದಲೇ ನಾವು ಮೂಲ ಮಂತ್ರ ಅಂತಂದು ಯಾಕಂದ್ರೆ ನಾವು ನಮ್ಮ ಜನಪ್ರತಿನಿಧಿಗಳ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಹೌದು, ಜನಪ್ರತಿನಿಧಿಗಳ ಮಧ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಅವರು ವಿಶ್ವಾಸ ಗಳಿಸ್ಕೊಳ್ಳಿಲ್ಲ ಅಂತಂದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಮೂಲಭೂತವಾಗಿ ನಾವು ಏನು ಕೆಲಸ ಮಾಡ್ತಿದ್ದೀವಿ, ಸದಸ್ಯರು ಅದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಸದಸ್ಯರು ಏನು ಕೆಲಸ ಇತ್ತಂದ್ರೆ ನಾವು ಅವ್ರಿಗೆ ಪ್ರೋತ್ಸಾಹಿಸಿ ಅವ್ರು ಏನೇ ಕೆಲಸ ತಂದ್ರು ನಾವು ಮಾಡ್ಲಿಕ್ಕೆ ಅವರಿಗೆ ಸ್ಪಂದನೆ ನೀಡ್ತೀವಿ ಅವ್ರ ಮೂಲಕ. ಯಾಕಂದ್ರೆ ಈಗ ಬಹಳ ಸಲ ನಾವು ಎಲ್ಲ ಜನರೊಂದಿಗೆ ಸಂಪರ್ಕ ಸಾಧಿಸಕ್ಕಾಗಲ್ಲ. ಅವ್ರು ಜನರ ಮಧ್ಯದಲ್ಲಿ ಇರ್ತಾರೆ. ಹಾಗಾಗಿ ಜನರದ್ದೇನು ಸಮಸ್ಯೆಗಳು ಇತ್ತಂತಂದ್ರೆ ಅವ್ರು ನಮ್ಮ ಮಧ್ಯದಲ್ಲಿ ತಂದಿಟ್ಟಿದಾಗ ನಾವು ಅದಕ್ಕೆ ಯಾರೇ ಇರಲಿ ನಾವು ಪ್ರತಿನಿಧಿಗಳಿಂದ ಸಮಸ್ಯೆ ಬಂದ್ರು ಆಲಿಸ್ತಾ ಇದ್ದೀವಿ, ನೇರವಾಗಿ ಜನರು ಬಂದರೂ ಆಲಿಸ್ತಾ ಇದ್ದೀವಿ. ಹೀಗಾಗಿ ಆರಂಭಿಕ ಪ್ರಯತ್ನ ಇದೆ, ಇನ್ನು ಕೆಲಸ ಮಾಡೋದು ಬಹಳಷ್ಟು ಇದೆ. ಆದರೆ ಮೊನ್ನೆ ನಮ್ಮ ಪಂಚಾಯತಿ ಒಂದು ಭಾಗ ಚಿಕ್ಕಪೇಟಿತ್ತು, CM ತಗ ಹೋಗಿದೆ. ಹಾಗಾಗಿ ಈಗ ಉಳಿಸ್ಕೊಂಡಿದ್ದು ನಮ್ಮ ಮರಕಲ್ ಒಂದು ಬೆನ್ಕಳಿ 15 ಜನರ ಪಂಚಾಯತಿ ಇತ್ತು, 15 ಜನಕ್ಕೆ ಸೀಮಿತವಾಗಿದೆ. ಸರ್, ಈಗ ಪ್ರಥಮ ಬಾರಿಯಾಗಿ ತಾವು ಈ ಒಂದು ಪಂಚಾಯತಿ ಬಂದಾಗ ಯಾವ ಒಂದು ಕೆಲಸ ತಾವು ಕೈಗೆತ್ಕೊಂಡಿದ್ರಿ? ಮಾದರಿ ಕೆಲಸ ಅಂತಂದ್ರೆ ನಿಮ್ಮ ಪಂಚಾಯತಿಯಿಂದ ಏನಾಗಿದೆ? ಫಸ್ಟ್ ನಾನು ಬರ್ತಿಕೆ ಕೆಲಸ ಅಂತಂದರೆ ನಾನು ಫಸ್ಟು ಲೈಬ್ರರಿ ಕಡೆ ಗಮನ ಕೊಟ್ಟೆ. ನಮ್ಮದು ಊರಲ್ಲಿದೆ ಓಲ್ಡ್ ಬಿಲ್ಡಿಂಗ್, ಪಂಚಾಯತ್ ಬಿಲ್ಡಿಂಗ್ ಇತ್ತು. ಲೈಬ್ರರಿ ಬುಕ್ಸ್ ಇತ್ತು, ಬಟ್ ಅದು ಓದೋ ಹಂತದಲ್ಲಿ ಇರಲಿಲ್ಲ. ಪೂರ ಕಡೆಗಣಿಸಲ್ಪಟ್ಟಿತ್ತು. ಆ ಬಿಲ್ಡಿಂಗು ಸಣ್ಣದಿತ್ತು. ಹಾಗಾಗಿ ಆ ಒಂದು ಇದರಲ್ಲಿ ನಾನು ಆ ಬಿಲ್ಡಿಂಗ್ ನೋಡಿದೆ. ಒಂದು ಪೋಸ್ಟ್ ಆಫೀಸ್ ನಡೀತಾ ಇತ್ತು.
ಅವ್ರಿಗೆ ಹೋಗಿ ನಾನು ಅದು ಕಟ್ಟಡ ಒಂದು ತಪಾಸಣೆ ಮಾಡಿದಾಗ ಆ ಪೋಸ್ಟ್ ಆಫೀಸು ಬೇರೆ ಕಡೆ ಶಿಫ್ಟ್ ಮಾಡಿ ಇರೋವಂಥ ಸ್ಥಳದಲ್ಲೇ ಒಂದು ಲೈಬ್ರರಿ ಮಾಡಿದ್ರೆ ಒಳ್ಳೇದಿರುತ್ತೆ ಅಂತ ಹೇಳಿ ಒಂದು ಗ್ರಂಥಾಲಯಕ್ಕೆ ಒತ್ತು ಕೊಟ್ಟು ಕಟ್ಟಡ ಚಿಕ್ಕದಿದ್ದರೂ ಕೂಡ ಇರೋವಂಥ ವ್ಯವಸ್ಥೆಯನ್ನೇ ನಾವು ಇದು ಮಾಡಿ ಗ್ರಂಥಾಲಯಕ್ಕೆ ಫಸ್ಟ್ ಆದ್ಯತೆ ಕೊಟ್ಟು ಇದು ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ಬಂದು ಓದ್ತಾ ಇದ್ದಾವೆ, ಡಿಜಿಟಲಿ ಮತ್ತು ಮ್ಯಾನ್ಯುವಲಿ ಎರಡೂ ಇದ್ದಾವೆ. ಅಂದ್ರೆ ಇನ್ನೂ ಅದಕ್ಕೆ ನಾವು ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಾಗಿದೆ. ಆದರೆ ಈ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿಯಲ್ಲೇ ನಾವು ಇದ್ದಿಂದು ಸಂಪನ್ಮೂಲವನ್ನು ಇದ್ದಿಂದ ಏನು ನಮ್ದು ಆಸ್ತಿ ಉಪಯೋಗಿಸಿಕೊಂಡು ಆರಂಭ ಮಾಡಿದ್ವಿ. ಇನ್ನು ಒಳ್ಳೆ ನಿಟ್ಟಿನಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿ ಗ್ರಂಥಾಲಯ ಮಾಡಬೇಕಂತ ಒಂದು ಯೋಜನೆ ಇದೆ. ಸರ್, ಸಾಧ್ಯವಾದಷ್ಟು ಕೆಲಸಗಳನ್ನ ತಾವು ಮಾಡ್ತಾ ಇದ್ದೀರಿ, ಸಾಕಷ್ಟು ಅಚ್ಚುಕಟ್ಟಾಗಿ ಡೆವಲಪ್ಮೆಂಟ್ಗಳೆಲ್ಲ ಮಾಡಿದಿರಿ ಅಂತಂದರೆ ಇವತ್ತು ಜನತೆಗೆ ಅವೇರ್ನೆಸ್ ನೀಡ್ತಕ್ಕಂಥದ್ದು ಫಸ್ಟ್ ನೀವು ಆದ್ಯತೆ ತಾವು ಕೊಟ್ಟಿದ್ರಿ. ಜನತೆಗೆ ಅವೇರ್ನೆಸ್ ಯಾವ ರೀತಿಯ ಆದ್ಯತೆ ಕೊಟ್ಟಿದ್ರಿ, ಜನತೆ ಯಾವ ರೀತಿಯ ಅವೇರ್ನೆಸ್ ಹೊಂದಿದೆ ಅಂತಕ್ಕಂಥದ್ದನ್ನ ತಾವು ತಿಳಿಸ್ಕೊಡ್ತೀರಿ? ಮೊಟ್ಟ ಮೊದಲನೇದಾಗಿ ಜನತೆ ಯಾವ ರೀತಿ ಅವೇರ್ನೆಸ್ ಅಂದರೆ ನಾವು ಫಸ್ಟ್ ಬರ್ತಿಗೆ ಒಂದು ಗ್ರಾಮವಾಣಿ ಅಂತಂದು ಗ್ರೂಪ್ ಮಾಡಿದ್ದೀವಿ, ವಾಟ್ಸಪ್ ಗ್ರೂಪ್. ಆ ಗ್ರಾಮವಾಣಿ ಗ್ರೂಪಲ್ಲಿ ನಮ್ಮದು ಗ್ರಾಮದು ಎಷ್ಟು ವಿದ್ಯಾವಂತರ ಯುವಕರಲ್ಲಿ ಯುವತಿಯರಲ್ಲಿ ಒಂದು ಸಾಮಾಜಿಕ ಒಂದು ಗ್ರಾಮದ ಬಗ್ಗೆ ಕಳಕಳಿ ಇರುವಂತಹ ಯುವಕರಿಗೆಲ್ಲ ಅದರಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ಪ್ರಥಮವಾಗಿ ನಾವು ಪಂಚಾಯತಿಂದ ಏನೇನು ಕೆಲಸ ಮಾಡ್ತಾ ಇರ್ತೀವಿ, ಏನೇ ಕೆಲಸ ಆ್ಯಕ್ಟಿವಿಟಿ ಆದರೆ ಅದರಲ್ಲಿ ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ಅವರು ಏನಾದರೂ ಹೇಳೋದನ್ನು ಅದರಲ್ಲಿ ಶೇರ್ ಮಾಡ್ತಾರೆ. ಹೀಗಾಗಿ ಏನಾಗಿದೆ ಅಂತಂದರೆ ಜನರಿಗೂ ನಮ್ಮ ಪಂಚಾಯತಿಯಿಂದ ಕೆಲಸ ಆಗ್ತಾ ಇದ್ದಾವೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಅವರು ಒಂದು ನಮ್ಮ ಪಂಚಾಯತ್ ಆಯಿತು, ಇನ್ನೊಂದು ನಾವು ಅವ್ರ ಜೊತೆ ಕಮ್ಯುನಿಕೇಷನ್ ಇರೋದ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಸಲುವಾಗಿ ಅವರು ನಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ದಾರೆ. ಹೌದು, ಯಾಕಂದರೆ ಬರೀ ಈಗ ನಾವು ನೋಡ್ತಾ ಇರ್ತೀವಿ, ನಾವು ಭಾಳಷ್ಟು ಜನ ನಾವು ಹೇಳೋದಕ್ಕಿಂತ ಮಾಡೋದ ಕಡೆ ಗಮನ ಹರಿಸ್ತಾ ಇರ್ತಾರೆ. ನಾವು ಮಾತಾಡಿದ್ವಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅದು ಆಗಿಲ್ಲ. ಹಾಗಾಗಿ ಅವರು ನಾವು ಏನು ಮಾಡ್ತಾ ಇದ್ವಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸಹಜವಾಗಿ ಅವರು ಈ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅನ್ನೋದು ಅವರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಜಾಸ್ತಿ ಹೇಳೋದು ಈಗ ಯಾಕಂದರೆ ಜನರು ಭಾಳಷ್ಟು ಇದಿರ್ತಾರೆ. ನಾವು ಏನು ಮಾಡಿದ್ರು ಅವ್ರಿಗೆ ಗೊತ್ತಾಗ್ತದೆ. ಒಳ್ಳೇದು ಮಾಡಿದ್ರೂ ಪ್ರಚಾರ ಆಗ್ತದೆ, ಕೆಟ್ಟದ್ದು ಮಾಡಿದ್ರು ಪ್ರಚಾರ ಆಗ್ತದೆ. ಹೀಗಾಗಿ ನಾವು ಜಾಸ್ತಿ ಅವರಿಗೆ ಅವೇರ್ನೆಸ್ ಸಂಬಂಧಿಸಿನೂ ಅವ್ರಿಗೂ ಒಂದು ನಮ್ಮ ಒಂದು ಜೊತೆ ಏನು ಮಾಡಿದ್ರು ಅವರಿಗೆ ಒಂದು ನಮ್ಮದು ಸಂವಾದದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಗ್ರಾಮ ಸಭೆ ಇದ್ರೂ ಎಲ್ಲರಿಗೆ ಕರೆದು ವಿಷಯ ಮಂಡನೆ ಮಾಡ್ತೀವಿ. ಈ ರೀತಿ ವಿಷಯ ಇದೆ ಅಂತ ಹೇಳ್ತಾ ಇದ್ದೀವಿ. ನಾವು ರಾಷ್ಟ್ರೀಯ ಹಬ್ಬಗಳು 15 ಆಗಸ್ಟ್ ಇರಲಿ, 26 ಜನವರಿ ಇರಲಿ, ಗಾಂಧಿ ಜಯಂತಿ ಇರಲಿ, ಇಂಥ ಸಮಯದಲ್ಲಿ ಒಂದು ಗ್ರಾಮ ಸಭೆಗಳ ಆಯೋಜನೆ ಮಾಡೋದು. ಗ್ರಾಮ ಸಭೆಯಲ್ಲಿ ಏನೇನು ಕುಂದುಕೊರತೆಗಳಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋದು, ಈ ರೀತಿ. ಸರ್, ಕೊನೆಯದಾಗಿ ನಮ್ಮ ಒಂದು ಡಿಜಿಟಲ್ ಮಾಧ್ಯಮ ಹಾಗೂ ಪತ್ರಿಕೆಗೆ ನಿಮ್ಮ ಸಂದೇಶ ಅಂದರೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ಗ್ರಾಮ ಪಂಚಾಯತಿಗಳು ಬಹಳಷ್ಟು ತಮ್ಮದೇ ಆದಂಥ ಒಂದು ಸಮಸ್ಯೆಗಳ ಮಧ್ಯೆ ಇಲ್ಲಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಕಣ್ಣಿಗೆ ಕಾಣೋದೇ ಬೇರೆ ಇರ್ತದೆ, ಹಿನ್ನೆಲೆನೇ ಬೇರೆ ಇರ್ತದೆ. ಹೌದು. ಹಾಗಾಗಿ ಏನು ಕಣ್ಣಿಗೆ ಕಾಣಿದ್ರೆ ಹಿನ್ನೆಲೆನೂ ಸ್ವಲ್ಪ ಹಿನ್ನೆಲೆ ಕಡೆನೂ ಗಮನ ಹರಿಸಿ ಆ ಹಿನ್ನೆಲೆಗೂ ಒತ್ತು ಕೊಟ್ಟಿನಾಗ ಮಾತ್ರ ಏನು ಬದಲಾವಣೆ ಅಂತ ಇರ್ತೀವಿ ಆ ಬದಲಾವಣೆ ಒಂದು ತರಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ PDO ಒಬ್ಬನಿಂದ ಏನೂ ಮಾಡೋಕ್ಕಾಗಲ್ಲ. ಒಳ್ಳೇದು ಮಾಡೋಕ್ಕಾಗಲ್ಲ, ಕೆಟ್ಟದ್ದು ಮಾಡೋಕ್ಕಾಗಲ್ಲ. ಒಳ್ಳೇದು ಮಾಡಬೇಕಾದ್ರೂ ಎಲ್ಲರೂ ಸಹಕಾರ ಬೇಕು. ಒಂದು ಕೆಲವೊಂದು ಕೆಟ್ಟ ಕೆಲಸಗಳಾದರೂ ಏನಾದರೂ ಹಿನ್ನೆಲೆ ಇದ್ದಾಗಲೇ ಆಗ್ತದೆ. ಹಾಗಾಗಿ ಏನು ಮುಖ ಎದುರುಗಡೆ ಏನು ಕಾಣ್ತಾ ಇದ್ದಾರೆ ಹಿನ್ನೆಲೆಯಿಂದ ಭಾಳಷ್ಟು ಒಂದು ರೀತಿಯ ವಾತಾವರಣ ಇದೆ. ಆ ವಾತಾವರಣಗಳ ಕಡೆ ಗಮನ ಹರಿಸಿದಾಗ ನಿಜವಾದ ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾಗ್ತದೆ. ಭಾಳಷ್ಟು ಗ್ರಾಮಗಳಲ್ಲಿ ಜನರು ಪಂಚಾಯತಿಗೆ ಸಹಭಾಗಿತ್ವ ಕೊಡಲ್ಲ. ಪಂಚಾಯತಿಗೆ ಏನೋ ಮಾಡ್ತಾರೆ ಮಾಡ್ಕೊಳ್ಳಿ ಅಂತಂತ. ಹಾಗಾಗಿ ನಾನು ಈ ಒಂದು ತಮ್ಮ ಮಾಧ್ಯಮದ ಮೂಲಕ ಹೇಳಬೇಕಾಗುತ್ತದೆ, ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಬೇರು ಮಟ್ಟದಿಂದ ಒಂದು ಬದಲಾವಣೆ ಆಗಬೇಕಾದ್ರೆ ಜನರ ಸಹಭಾಗಿತ್ವ ಅತಿ ಮುಖ್ಯವಾಗಿದೆ. ಜನರ ಸಹಭಾಗಿತ್ವ ಅತಿ ಮುಖ್ಯವಾಗಿದೆ. ಮತ್ತು ಇನ್ನೊಂದು ಏನಂತಂದರೆ, ನಾವು ಚುನಾವಣೆ ಸಮಯದಲ್ಲಿ ಯಾವುದೇ ಆಶೆ ಆಮಿಷಗಳಿಗೆ ಒಳಗೊಳ್ಳದೆ ಒಂದು ಒಳ್ಳೆಯ ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವಂಥ ಒಂದು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಖಂಡಿತವಾಗಿ ಬದಲಾವಣೆ ಅಂತ ನಮ್ಮ ಪಂಚಾಯತಿ ವ್ಯವಸ್ಥೆ ಹೋಗ್ತದೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತುಂಬ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ಕಾರ.
ಅಧ್ಯಕ್ಷರು ಮಾಡಿರೋ ಸಾಧನೆ ಖುಷಿ ನೀಡುತ್ತೆ. ನಾವು ಕುಟುಂಬದ ಸದಸ್ಯರು ಹೊರಗಡೆ ಬಂದಾಗ ಜನ ಗೌರವ ನೀಡುತ್ತಾರೆ, ಜೊತೆಗೆ ಸಲಹೆ ನೀಡುತ್ತಾರೆ. ಸಮಾಜ ಸೇವೆಗೆ ನಮ್ಮ ಕುಟುಂಬವು ನಿರಂತರವಾಗಿ ಕೆಲಸ ಮಾಡುತ್ತೆ ಎಂದು ತಿಳಿಸಿದ ಅಧ್ಯಕ್ಷರ ಕುಟುಂಬದವರು. ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರ. ಗ್ರಾಮೀಣ ಭಾಗದ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಾವು ಬೀದರ್ ಜಿಲ್ಲೆಯ ಮರ್ಕಲ್ ಎಂಬ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀವಿ. ಈ ಮರ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದರೆ ಕುಡಿಯುವ ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ರಸ್ತೆ, ಚರಂಡಿ, ವಿದ್ಯುತ್ ಇತ್ಯಾದಿ ಸೌಕರ್ಯಗಳನ್ನ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ಪಂಚಾಯತಿ. ಯಾಕಂದರೆ ಪ್ರಥಮ ಬಾರಿಯಾಗಿ ಬಂದರೆ ಇವತ್ತು ಮೂಲಭೂತ ಸೌಕರ್ಯಗಳನ್ನ ಕೇಳ್ತಕ್ಕಂಥ ಒಂದು ಪಂಚಾಯತಿ ಜನ ಇವತ್ತು ಆ ಒಂದು ಕೆಲಸನ ಇವತ್ತು ಬಹಳ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಒಂದು ಪಂಚಾಯತಿ. ಜೊತೆಗೆ ಇಲ್ಲಿ ಜನಪರ ಕಾಳಜಿಯಲ್ಲಿ ಅಭಿವೃದ್ಧಿ ಏನೇನು ಮಾಡಬೇಕು, ಶಾಲೆಗಾಗಿರ್ಬೋದು, ಕೃಷಿ ಕ್ಷೇತ್ರಕ್ಕಾಗಿರ್ಬೋದು, ಇತ್ಯಾದಿ ಕ್ಷೇತ್ರಗಳಲ್ಲೂ ಕೂಡ ಜನಸೇವೆ ಮಾಡ್ತಕ್ಕಂಥದ್ದು, ರಾಜಕೀಯ ತಾರತಮ್ಯ ಇಲ್ಲದೇ ಇವತ್ತು ಸೇವೆಗಳನ್ನ ಮಾಡ್ತಕ್ಕಂಥ ಪಂಚಾಯತಿ ಅಂತಕ್ಕಂಥ ಒಂದು ಹೆಗ್ಗಳಿಕೆ ಮರ್ಕಲ್ ಗ್ರಾಮ ಪಂಚಾಯತಿಗಿದೆ. ಇದು ಬೀದರ್ ಜಿಲ್ಲೆಯ ಒಂದು ಬೀದರ್ ತಾಲೂಕಿನ ವ್ಯಾಪ್ತಿಗೊಳಪಟ್ಟಿರ್ತಕ್ಕಂಥ ಈ ಒಂದು ಪಂಚಾಯತಿ. ಈ ಒಂದು ಪಂಚಾಯತಿ ಬಗ್ಗೆ ಸಂಪೂರ್ಣವಾಗಿ ಹೇಗೆಲ್ಲ ಅಭಿವೃದ್ಧಿ ಮಾಡಿದ್ರು, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಯಿತು ಅನ್ನೋದಕ್ಕೆ ನಾವು ಈ ಒಂದು ಗ್ರಾಮ ಪಂಚಾಯತಿಯ ಒಂದು ವ್ಯಾಪ್ತಿಯ ಒಂದು ಮುಖಂಡರ ಜೊತೆ ನಾನು ಇವಾಗ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಗ್ರಾಮೀಣ ಭಾಗದ ವಿಶೇಷ ಸಂದರ್ಶನಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೀನಿ. ಸರ್, ತಮಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಮೊದಲನೇದಾಗಿ ಹೇಳಬೇಕಾದ್ರೆ ತಮ್ಮ ಸ್ವಪರಿಚಯ ಹಾಗೂ ನಿಮ್ಮ ಪಂಚಾಯಿತಿಯ ಒಂದು ವಿಶೇಷತೆ ಬಗ್ಗೆ ನನಗೆ ತಿಳಿಸ್ಕೊಡಿ. ನಾನು ಸೋಮಶೇಖರ್ ಬಿ ಓಂಕಾರಿ ಅಂತೇಳಿ ಮರ್ಕಲ್ ಗ್ರಾಮಸ್ಥ. ಸರ್, ಮರ್ಕಲ್ ಗ್ರಾಮಸ್ಥರಾಗಿ ಹೇಳಬೇಕಾದ್ರೆ ನಿಮ್ಮ ಪಂಚಾಯಿತಿ ಭಾಗದಲ್ಲಿ ಇವತ್ತು ಪ್ರಸಿದ್ಧತೆ ಅಂದರೆ ಏನು? ಯಾವುದಕ್ಕೆ ಹೆಗ್ಗಳಿಕೆಯಾಗಿದೆ? ಧಾರ್ಮಿಕತೆಗೋ, ಕೃಷಿಗೋ, ಶಿಕ್ಷಣಕ್ಕೋ, ಯಾವುದಕ್ಕೆ ಅದರ ಒಂದು ವಿಶೇಷತೆ ಇರುತ್ತಲ್ಲ, ಯಾವುದಕ್ಕೆ ವಿಶೇಷತೆ ಇದೆ ಹೆಚ್ಚಿಗೆ? ಸರ್, ಶಿಕ್ಷಣಕ್ಕಿದೆ. ಶಿಕ್ಷಣಕ್ಕೆ ಯಾವ ರೀತಿ ಶಿಕ್ಷಣದಲ್ಲೆಲ್ಲ ಇವತ್ತು ಡೆವಲಪ್ಮೆಂಟ್ ಕಾರ್ಯಗಳೆಲ್ಲ ಆಗಿದೆ? ಇವತ್ತು ನಿಮ್ಮ ಪಂಚಾಯಿತಿ ತಂಡದ ಒಂದು ಶ್ರಮದಿಂದ ಶಾಲೆಗಳ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಈ ಒಂದು ನಿಟ್ಟಿನಲ್ಲಿ ಬಂದರೆ ಏನೇನೆಲ್ಲ ಆಗಿದೆ, ಏನು ಹೇಳಿಕೊಡ್ಬೋದು ತಾವು? ಸರ್, ಮೊಟ್ಟ ಮೊದಲಿಗೆ ನೋಡಿ, ನಮ್ಮ ಗ್ರಾಮದಲ್ಲಿ ಏನು ಎಜುಕೇಟೆಡ್ ಸದಸ್ಯರು ಗೆದ್ದಿದ್ದಾರೆ, ಅದರಗೋಸ್ಕರವಾಗಿ ಒಂದು ಡೆವಲಪ್ಮೆಂಟ್ ಕೆಲಸ ಆಗ್ತಿದೆ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮದು PDO ಸರ್ ಅವರು ಕೂಡ ಡೆವಲಪ್ಮೆಂಟ್ ಬಗ್ಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ. ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರು, ಸದಸ್ಯರು, ಇದಕ್ಕೆಲ್ಲ ಇಂಪಾರ್ಟೆಂಟ್ ಮತ್ತು ಗ್ರಾಮಸ್ಥರು ಬಹಳಷ್ಟು ಸಪೋರ್ಟ್ ಮಾಡ್ತಾರೆ. ಸದಸ್ಯರಾಗಲಿ, ಪಂಚಾಯತ್ಗೆ ಏನು ಕೆಲಸ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಏನು ಬಂದು ಹಿಂಗೆ ಆ ಥರ ಈ ಥರ ಇದು ಮಾಡಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊತಾರೆ. ಅವ್ರು ಹೇಳೋಕ್ಕೆ ಮೊದಲು ನಾವು ಕೆಲಸ ಮಾಡ್ತಾರೆ ಪಂಚಾಯತ್ನವರು. ಈ ಥರ ಎಲ್ಲ ಕೆಲಸ ಆಯ್ತು. ಮತ್ತು ಡೈಲಿ ದಿವಸ ಸ್ವಚ್ಛತಾಗಾರರು ಇಟ್ಕೊಂಡಿದ್ದಾರೆ. ಮತ್ತು ರೋಡ್, ರಸ್ತೆ ಕ್ಲೀನರ್ಸ್ಗಳಿಗೂ ಇಟ್ಕೊಂಡಿದ್ದಾರೆ. ಮತ್ತು ಒಣ ಕಸ, ಹಸಿ ಕಸ ಕೂಡ ಒಂದು ತೆಗೆಯುವಂಥ ವ್ಯವಸ್ಥೆ ಮಾಡಿದ್ದಾರೆ ಮನೆ ಮನೆ ಹೋಗಿ. ಸರ್, ಶಾಲೆ ಅಭಿವೃದ್ಧಿ ಅಂದ ತಕ್ಷಣ ಇವತ್ತು ಅದೇ ಶಾಲೆಯಲ್ಲಿ ಅಧ್ಯಕ್ಷರು, ಇವತ್ತು ಸದಸ್ಯರು ಕೂಡ ಕೆಲಕಂಥ ಶಾಲೆಯನ್ನು ಕೂಡ ನಾವು ಉಳಿಸ್ಬೋದು. ಯಾಕಂದರೆ ಹುಟ್ಟೂರು ನಮ್ಮ ಒಂದು ಸ್ವಗ್ರಾಮ ಅಂತಂದರೆ ಅಲ್ಲೇ ಕಲಿಕೆಗಳಾಗಿರ್ತಕ್ಕಂಥದ್ದು ಅತಿ ಹೆಚ್ಚು. ಆ ಶಾಲೆಗಳ ಅಭಿವೃದ್ಧಿ ಅಂತಂದರೆ ಹೇಗೆಲ್ಲ ಇವತ್ತು ಬದಲಾವಣೆಗಳ ಕಾಣ್ತಾ ಇದೆ, ಯಾವ ಹಂತದಲ್ಲೆಲ್ಲ ಇವತ್ತು ಕೆಲಸಗಳಾಗಿದೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ? ಸರ್, ಅಲ್ಲಿ ಶೌಚಾಲಯ ಕೂಡ ಮಾಡಿದ್ವಿ, ಮತ್ತು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ವಿ ಸರ್, ಮತ್ತು ಕರೆಂಟ್ ವ್ಯವಸ್ಥೆ ಮಾಡಿದ್ವಿ, ಮತ್ತು ಮಕ್ಕಳಿಗೋಸ್ಕರ ನಾವು ಕಂಪ್ಯೂಟರ್ಸ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಮಕ್ಕಳಿಗೆ ಏನೇನು ಬೇಕು ಸೌಲಭ್ಯಗಳು, ಮತ್ತು ಆಟೋದ ಗ್ರೌಂಡ್ಗಳು. ಕಂಪೌಂಡ್ ಒಂದು ಆಗಿಲ್ಲ, ಕಂಪೌಂಡ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ಅದು ಆಜು ಬಾಜು ಹೊಂದೋದು ಸ್ವಲ್ಪ ಕಿರಿಕಿರಿ ದಿವಸ ಉಳಿದಿದೆ ಕಂಪೌಂಡ್. ಬಟ್ ಉಳಿದೆಲ್ಲ ಸೌಲಭ್ಯ ನಾವು ಸ್ಕೂಲಿಗೆ ಕೊಟ್ಟಿದ್ದೀವಿ. ಪ್ರೈಮರಿ ಸ್ಕೂಲ್ನೂ ಕೊಟ್ಟಿವಿ, ಹೈಸ್ಕೂಲ್ನೂ ಕೊಟ್ಟಿವಿ. ಸರ್, ಈಗ ಶಾಲೆ ಮಕ್ಕಳಿಗೆ ಕೂಡ ಒಂದು ಪ್ರೋತ್ಸಾಹಗಳಂತ ಇದ್ದೇ ಇರುತ್ತೆ ಸರ್. ಅದು ಹೇಗಿದೆ, ಏನು ಹೇಳ್ತೀರಿ? ಯಾವ ರೀತಿ ಪ್ರೋತ್ಸಾಹಗಳನ್ನ ಅಚ್ಚುಕಟ್ಟಾಗಿ ಕೊಡ್ತಾ ಇದೆ ಪಂಚಾಯಿತಿ ಅಂತ? ಶಾಲೆ ಮಕ್ಕಳಿಗೆ ಸರ್, ಶಾಲೆ ಮಕ್ಕಳು ಸರ್ ನೋಡೋರು ಇತ್ತೀಚೆಗೆ ಸರ್ ಸರ್ಕಾರಿ ಸ್ಕೂಲ್ಗಳಲ್ಲಿ ಮಕ್ಕಳ ಎಜುಕೇಷನ್ ಮಾಡೋದಕ್ಕೆ ಕಡಿಮೆ ಆಗ್ತಾ ಬರ್ತಿದೆ ಸರ್. ಬಟ್ ಮುಂದಿನ ದಿನಗಳಲ್ಲಿ ಯಾರು ಸರ್ಕಾರಿ ಸ್ಕೂಲ್ಗಳಲ್ಲಿ ಏನು ಪಾಠ ಮಾಡ್ತಾರೆ ಅಂಥವ್ರಿಗೆ ಗೌರ್ಮೆಂಟ್ ಜಾಬ್ ಅಂತ ಮಾಡಬೇಕು ಸರ್ಕಾರ. ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಮಕ್ಕಳು ಬರ್ತಾರೆ ಸರ್. ಬನ್ನಿ, ಹಾಗಿದ್ದರೆ ಸಂಪೂರ್ಣ ಸುಗಂಧ ಟಿವಿ ಕನ್ನಡ ಸಂದರ್ಶನ ವೀಕ್ಷಿಸಲು ಹಲವಾರು ಉನ್ನತ ಮಟ್ಟದ ಅಭಿವೃದ್ಧಿ ಹಾಗೂ ಸಲಹೆ ನಿಮಗಾಗಿ ನಿರಂತರವಾಗಿ ನಿಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ.